Obviously, there is a procedure which you know that. So Purana. both CM and the present CM, they will go to Delhi and they will meet the High Command and they will take a final decision about this. So what is the today meeting is all leaders, sir? Well, obviously, there's a procedure which you're aware. This is the same routine practice which we do. So both the leaders will be called. Even KPC president will be called, and Kharge Saab will be there. So they're heading this meeting. Along with that, Surjewala Saab and Venugopal Saab, and obviously all the lastly the High Command will take a decision on this. ಸರ್ ಎಲ್ಲ ಈಗ ಡೆಲ್ಲಿಗೆ ಹೊರಟಿದ್ದಾರೆ. ಎಲ್ಲಾರು ಸಚಿವಾಕಾಂಕ್ಷಿಗಳೆಲ್ಲ ಹೋಗಿ ಆಲ್ರೆಡಿ ಮೊದಲೇ ಸೇರಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಏನು ಲಾಬಿ ನಡೀತಿದೆ ಸರ್? ಅಲ್ಲ, ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನ್ ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡಕ್ ಆಗಲ್ಲ. 34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡಕ್ ಆಗಲ್ಲ. ಫೈನಲ್ ಆಗುತ್ತಾ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಸಿದ್ದರಾಮಯ್ಯ ಸಾಹೇಬರು ಇದು ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯ ಸಾಹೇಬ್ ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಎಲೆಕ್ಷನ್ ನಿಲ್ಲಲ್ಲ, ನಾನು 28ಕ್ಕೆ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಆಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗತ್ತೆ. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬುದೇ. ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬ ನನ್ನ ಆಸೆ. ಬಟ್ ವಿ ಹ್ಯಾವ್ ಟು ಅಟ್ ಲಾಸ್ಟ್ ಹಿ ಹಸ್ ಗಿವನ್ ಸೋ ಮಚ್ ಆಫ್ ಟೈಮ್ ಫಾರ್ ದಿಸ್ ಪಬ್ಲಿಕ್ ಲೈಫ್ ನಲ್ಲಿ ಅವ್ರು ಹೋಗ್ಲಿಸ್ಟ್ ಕೆಲಸ ಮಾಡಿದ್ದಾರೆ. ಸೊ ಅವ್ರ ವಿಚಾರಕ್ಕೆ ನಾವು ಗೌರವಿಸ್ತೀವಿ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈ ಬಾರಿ ಸಚಿವ ಸ್ಥಾನಕ್ಕೆ ಹಿರಿಯರಿಗೆ ಕೂಗು ಕೊಡ್ಬೇಕಂತ ಕೇಳಿ ಬರ್ತಿದೆ ಸರ್. ಕೂಗು ಇದ್ರ ಬಗ್ಗೆ ಸರ್? ಈಗ ಹಿರಿಯರಿಗೆ ಕೂಗು ಕೊಡ್ಬೇಕು, ಯುವಕರಿಗೆ ಅವಕಾಶ ಕೊಡ್ಬೇಕಂತಕ್ಕಂಥದ್ದು ಪ್ರತಿ ಪಾರ್ಟಿಯಲ್ಲಿ ಇರುತ್ತೆ, ನಮ್ಮ ಪಾರ್ಟಿಯಲ್ಲಿ ಕೂಡ ಇದೆ. ಸೊ ಅದು ಹೈಕಮಾಂಡ್ ಏನ್ ನಿರ್ಣಯ ಮಾಡುತ್ತೆ, ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ. ಹಿರಿಯರಿಲ್ಲಾರಂಗ್ ನಾವು ಮಾಡಕ್ಕೂ ಆಗಲ್ಲ. ಸೊ ಬ್ಯಾಲೆನ್ಸ್ ಮಾಡ್ತಾರೆ ಡೆಫಿನೆಟ್ಲಿ. ಹೊಸಬರು ಕೂಡ ಅವಕಾಶ ಕೊಡ್ತಾರೆ, ಹಿರಿಯರನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಗೇಟ್ ಪಾಸ್ ಏನ್ ತಗೊಂಡಿಲ್ಲ ರೀ ಅವರು. ಆತರ ಏನಿಲ್ಲ. ಅವ್ರು ಇರೋವರೆಗೆ ನಮ್ ನಾಯಕರೇ. ಸೊ ಅವ್ರ ರಾಜಕೀಯ ಜೀವನ ಉದ್ದಗಲಕ್ಕೂ ಅವ್ರು ಯಾವಾಗಲೂ ಅಹಿಂದ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ, ದಮನಿತ ವರ್ಗಗಳಿಗೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ರೀಪ್ಲೇಸ್ ಮಾಡತಕ್ಕಂಥದ್ದು ಯೋಚನೆನೂ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಬಹಳಷ್ಟು ಸಮಾಜಗಳಿಂದ ಬೇರೆ ಬೇರೆ ಮುಖಂಡರು, ಯುವ ಮುಖಂಡರು ಉಟ್ಕೊಳ್ತಾರೆ, ಅನಿವಾರ್ಯತೆ ಇರ್ತಾರೆ ರಾಜಕಾರಣದಲ್ಲಿ. ಸೊ ಇಟ್ಸ್ ಎ ಲೈಫ್. Obviously, there is a procedure which you know that. So both CM and the present CM, they will go to Delhi and they will meet the High Command and they will take a final decision about this. So what is the today meeting is all leaders, sir? Well, obviously, there is a procedure which you are aware. This is the same routine practice which we do. So both the leaders will be called. Even KPC president will be called and Kharge Saab will be there. So they're heading this meeting. Along with that, Surjewala Saab and Venugopal Saab, and obviously all the lastly the High Command will take a decision on this. ಸರ್ ಎಲ್ಲ ಈಗ ಡೆಲ್ಲಿಗೆ ಹೊರಟಿದ್ದಾರೆ. ಎಲ್ಲಾರು ಸಚಿವಾಕಾಂಕ್ಷಿಗಳೆಲ್ಲ ಹೋಗಿ ಆಲ್ರೆಡಿ ಮೊದಲೇ ಸೇರಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಏನು ಲಾಬಿ ನಡೀತಿದೆ ಸರ್? ಅಲ್ಲ, ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನ್ ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡಕ್ ಆಗಲ್ಲ. 34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡಕ್ ಆಗಲ್ಲ. ಫೈನಲ್ ಆಗುತ್ತಾ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಸಿದ್ದರಾಮಯ್ಯ ಸಾಹೇಬರು ಇದು ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯ ಸಾಹೇಬ್ ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಎಲೆಕ್ಷನ್ ನಿಲ್ಲಲ್ಲ, ನಾನು 28ಕ್ಕೆ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಆಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗತ್ತೆ. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬುದೇ. ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬ ನನ್ನ ಆಸೆ. ಬಟ್ ವಿ ಹ್ಯಾವ್ ಟು ಅಟ್ ಲಾಸ್ಟ್ ಹಿ ಹಸ್ ಗಿವನ್ ಸೋ ಮಚ್ ಆಫ್ ಟೈಮ್ ಫಾರ್ ದಿಸ್ ಪಬ್ಲಿಕ್ ಲೈಫ್ ನಲ್ಲಿ ಅವ್ರು ಹೋಗ್ಲಿಸ್ಟ್ ಕೆಲಸ ಮಾಡಿದ್ದಾರೆ. ಸೊ ಅವ್ರ ವಿಚಾರಕ್ಕೆ ನಾವು ಗೌರವಿಸ್ತೀವಿ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈ ಬಾರಿ ಸಚಿವ ಸ್ಥಾನಕ್ಕೆ ಹಿರಿಯರಿಗೆ ಕೂಗು ಕೊಡ್ಬೇಕಂತ ಕೇಳಿ ಬರ್ತಿದೆ ಸರ್. ಕೂಗು ಇದ್ರ ಬಗ್ಗೆ ಸರ್? ಈಗ ಹಿರಿಯರಿಗೆ ಕೂಗು ಕೊಡ್ಬೇಕು, ಯುವಕರಿಗೆ ಅವಕಾಶ ಕೊಡ್ಬೇಕಂತಕ್ಕಂಥದ್ದು ಪ್ರತಿ ಪಾರ್ಟಿಯಲ್ಲಿ ಇರುತ್ತೆ, ನಮ್ಮ ಪಾರ್ಟಿಯಲ್ಲಿ ಕೂಡ ಇದೆ. ಸೊ ಅದು ಹೈಕಮಾಂಡ್ ಏನ್ ನಿರ್ಣಯ ಮಾಡುತ್ತೆ, ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ. ಹಿರಿಯರಿಲ್ಲಾರಂಗ್ ನಾವು ಮಾಡಕ್ಕೂ ಆಗಲ್ಲ. ಸೊ ಬ್ಯಾಲೆನ್ಸ್ ಮಾಡ್ತಾರೆ ಡೆಫಿನೆಟ್ಲಿ. ಹೊಸಬರು ಕೂಡ ಅವಕಾಶ ಕೊಡ್ತಾರೆ, ಹಿರಿಯರನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಗೇಟ್ ಪಾಸ್ ಏನ್ ತಗೊಂಡಿಲ್ಲ ರೀ ಅವರು. ಆತರ ಏನಿಲ್ಲ. ಅವ್ರು ಇರೋವರೆಗೆ ನಮ್ ನಾಯಕರೇ. ಸೊ ಅವ್ರ ರಾಜಕೀಯ ಜೀವನ ಉದ್ದಗಲಕ್ಕೂ ಅವ್ರು ಯಾವಾಗಲೂ ಅಹಿಂದ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ, ದಮನಿತ ವರ್ಗಗಳಿಗೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ರೀಪ್ಲೇಸ್ ಮಾಡತಕ್ಕಂಥದ್ದು ಯೋಚನೆನೂ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಬಹಳಷ್ಟು ಸಮಾಜಗಳಿಂದ ಬೇರೆ ಬೇರೆ ಮುಖಂಡರು, ಯುವ ಮುಖಂಡರು ಉಟ್ಕೊಳ್ತಾರೆ, ಅನಿವಾರ್ಯತೆ ಇರ್ತಾರೆ ರಾಜಕಾರಣದಲ್ಲಿ. ಸೊ ಇಟ್ಸ್ ಎ ಲೈಫ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.